ನಮಸ್ತೆ ಕರ್ನಾಟಕ. ಡಿಫ್ರೆಂಟ್ ಮೇಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಹಡಗುಗಳು ನೀರಿನ ಮೇಲೆ ಹೇಗೆ ತೇಲುತ್ತವೆ? ಟನ್ ಗಟ್ಟಲೆ ತೂಕವಿರುವ ಹಡಗುಗಳು ನೀರಿನ ಮೇಲೆ ತೇಲಾಡುತ್ತಾ ಹೇಗೆ ಸಂಚರಿಸುತ್ತವೆ ಎಂಬುದು ಸಂದೇಹ ಅನೇಕರಲ್ಲಿ ಕಾಡುತ್ತದೆ. ಏಕೆಂದರೆ ನೀರಿನ ಸಾಂದ್ರತೆಗಿಂತ ಕಬ್ಬಿಣದ ಸಾಂದ್ರತೆ ಹೆಚ್ಚಾಗಿರುತ್ತದೆ. ನೀರಿನ ಮೇಲೆ ವಸ್ತುಗಳನ್ನು ತೇಲಬೇಕಾದರೆ ವಸ್ತುಗಳ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇರುತ್ತದೆ, ಅಂದರೆ ಹಗುರವಾಗಿರುತ್ತದೆ ಅಂತ ಅರ್ಥ. ಕಬ್ಬಿಣದ ಸಾಂದ್ರತೆ ಹೆಚ್ಚು. ಕಬ್ಬಿಣದ ಚಿಕ್ಕ ತುಂಡನ್ನು ನೀರಿನಲ್ಲಿ ಹಾಕಿದರೆ ತಕ್ಷಣ ಅದು ಮುಳುಗಿ ಹೋಗುತ್ತದೆ. ಆದರೆ ಕಬ್ಬಿಣದಿಂದ ತಯಾರಾದ ಹಡಗು ನೀರಿನಲ್ಲಿ ಮೇಲೆ ತೇಲುತ್ತದೆ. ಇದರಲ್ಲಿ ರಹಸ್ಯ ಕಬ್ಬಿಣದ ಸಾಂದ್ರತೆಯನ್ನು ಅವಲಂಬಿಸಿರುವುದಿಲ್ಲ, ಬದಲಿಗೆ ಅದರ ತಯಾರಿಕೆಯಲ್ಲಿ ಇರುತ್ತದೆ. ಹಡಗು ವಿಶಾಲವಾಗಿ ಚಪ್ಪಟೆಯಾಗಿರುತ್ತದೆ, ಆಗ ಅದು ನೀರಿನ ಮೇಲೆ ಊರ್ಧ್ವ ಒತ್ತಡವನ್ನು ಪಡೆದುಕೊಳ್ಳುತ್ತದೆ. ಹಡಗು ನೀರಿನ ಮೇಲೆ ತೇಲುತ್ತಿರುವಾಗ ಅದು ತೊಲಗಿಸಿದ ನೀರಿನ ತೂಕದೊಡನೆ ಅದರ ವಿಸ್ತೃತ ಆದ ಆಕಾರವನ್ನು ತೂಕವು ಸಮವಾಗುತ್ತದೆ. ಹಡಗು ನೀರಿನೊಳಗೆ ಪ್ರವೇಶಿಸಿದಾಗ ಅದು ತೊಲಗಿಸಿದ ನೀರಿನ ಪ್ರಮಾಣ ಅದರಲ್ಲಿ ಬಳಸಲಾದ ಪರಿಮಾಣ ತುಂಬಾ ಕಡಿಮೆ. ಅದರ ನೀರು ಮಾತ್ರ ತೊಲಗಿಸುವುದಿಲ್ಲವಾದ್ದರಿಂದ ಆ ಮೇರೆಗೆ ಮಾತ್ರ ಹಡಗು ನೀರಿನಲ್ಲಿ ಮುಳುಗುತ್ತದೆ. ಈ ಕಾರಣದಿಂದಲೇ ಹಡಗಿನ ಸ್ವಲ್ಪ ಭಾಗ ನೀರಿನ ಮುಳುಗಿ ಇನ್ನು ಸ್ವಲ್ಪ ಭಾಗ ನೀರು ಮೇಲೆ ತೇಲುತ್ತದೆ. ಇಷ್ಟು ಹಡಗುಗಳು ನೀರಿಗೆ ಮುಳುಗದೇ ಇರೋಕೆ ಕಾರಣ.